ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದನ್ನ ವಿರೋಧಿಸಿ ಕುಶಾಲನಗರ ಬಿಜೆಪಿ ಘಟಕದ ವತಿಯಿಂದ ಕುಶಾಲನಗರದ ಕಾರ್ಯಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಕಾರ್ಯಪ್ಪ ವೃತ್ತದ ಬಳಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಪಾಕಿಸ್ತಾನ ಪರ ಘೋಷಣೆ ಕೂಗಿದವರ ವಿರುದ್ಧ ದೇಶದ್ರೋಹಿ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭ ಮಾತನಾಡಿದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಹಾಗೂ ಬಿಜೆಪಿ ಮುಖಂಡ ಭಾರತೀಶ್, ಇಂದು ರಾಜ್ಯ ಸರ್ಕಾರ ಪಾಕಿಸ್ತಾನ ಪರ ಘೋಷಣೆ ಕೂಗಿದವರ ವಿರುದ್ಧ ಪ್ರಕರಣ ದಾಖಲಿಸಿರುವುದು ಖಂಡನೀಯ. ಕೂಡಲೇ ಸರ್ಕಾರ ಆತನ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿದರು. ಯಾರು ಈ ರೀತಿ ಘೋಷಣೆಯನ್ನ ದೇಶದ್ರೋಹದ ಕೆಲಸ ಮಾಡಿದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅನ್ನುವಂತ ಮಾತನ್ನ ಆಗ್ಲೇ ರಿಯಾಕ್ಷನ್ ಆಗಿ ಕೊಟ್ಟರು. ಆದ್ರೆ ಏನಾಗಿದೆ, ಇವತ್ತು ಕಾಂಗ್ರೆಸ್ ನೀವು ಎಲ್ಲಾ ಕಡೆ ಬೋರ್ಡ್ ನೋಡಿದ್ದೀರಿ, ಅಧಿಕಾರಕ್ಕೆ ಬಂದು ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆಯುವುದು. ನಿನ್ನೆ ನೋಡ್ತಿದ್ದು ಇವತ್ತ್ಯಾಕೆ ಉಲ್ಟಾ ಹೊಡೆದಿದ್ದೀರಿ? ಇವತ್ತು ಏನ್ ಹೇಳ್ತಾ ಇದ್ದಾರೆ? ಪರಮೇಶ್ವರ್ ಅವರು ಏನೂ ಮಾತಾಡ್ತಾ ಇಲ್ಲ, ಕ್ರಮ ಕೈಗೊಳ್ತೇವೆ. ಸಿದ್ದರಾಮಯ್ಯ ಏನ್ ಹೇಳಿದ್ರು? FSL ರಿಪೋರ್ಟ್ ಬರಬೇಕು, ವಾಯ್ಸ್ ಇದೆಲ್ಲ FSL ಕಳ್ಸ್ಕೊಡ್ತೇವೆ. ಹಾಗೇನೆ ಶಿವಕುಮಾರ್ ಅಂತೂ ಕಾಂಗ್ರೆಸ್ ಅಧ್ಯಕ್ಷರು ಅದು ನಾಡ್ದೇ ಇಲ್ಲ, ಇನ್ಯಾರೋ ಹೇಳ್ತಾ ಇದ್ರು, ಅದು ನಾಸಿರ್ ಖಾನ್ ಅಂತ ಹೇಳೋದನ್ನ ಪಾಕಿಸ್ತಾನ ಅಂತ ಮಾಡಿಬಿಟ್ರು. ಈ ರೀತಿ ಮಾತಾಡುವಂತ ವ್ಯವಸ್ಥೆ ಇವತ್ತು ಆಗ್ತಾ ಇದೆ. ನಿನ್ನೆ ದಿವಸ ರಾಜ್ಯಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಶಕ್ತಿ ಸೌಧ ಪ್ರಜಾಪ್ರಭುತ್ವದ ದೇಗುಲ ಅಂತ ಹೇಳ್ತಕ್ಕಂಥ ವಿಧಾನಸಭೆಯಲ್ಲಿ ಈ ರಾಜ್ಯಸಭೆ ಚುನಾವಣೆಯ ಫಲಿತಾಂಶ ಬಂದ ಸಂದರ್ಭ ಪಾಕಿಸ್ತಾನದ ಪರ ಘೋಷಣೆ ಕೂಗ್ತಕ್ಕಂಥದ್ದನ್ನು ನಾವು ಟಿವಿ ಮಾಧ್ಯಮದಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಕೇಳ್ಪಟ್ವಿ. ನಿನ್ನೆ ಆ ಘೋಷಣೆ ಕೂಗುವಾಗ ನಮಗೆಲ್ಲರಿಗೂ ನಾವೆಲ್ಲ ಈ ದೇಶದಲ್ಲಿ ಇದ್ದೀವಿ, ಆದರೆ ನಮ್ಮ ಜೊತೆ ಕಾಂಗ್ರೆಸ್ಸಿನ ವಿಷವರ್ತುಲಗಳು ಇದೆ ಅಂತ ಹೇಳೋದಕ್ಕೆ ಮತ್ತೊಂದು ಸಾಕ್ಷಿ ನಿನ್ನೆ ವಿಧಾನಸಭೆ ಆಗಿದ್ದು ಬಹಳ ಆತಂಕಕ್ಕೀಡು ಮಾಡಿದೆ. ನಾಸಿರುದ್ದೀನ್ ಅವರು ಗೆದ್ದಂಥ ಸಂದರ್ಭ, ನಾಸಿರ್ ಹುಸೇನ್ ಗೆದ್ದಂಥ ಸಂದರ್ಭದಲ್ಲಿ ಜೈಕಾರ ಭಾರತ ಮಾತೆಗೆ ಅಥವಾ ವಿಧಾನಸಭೆಗೆ ಅಥವಾ ಕಾಂಗ್ರೆಸ್ಸಿಗೆ ಹಾಕಿದ್ರೆ ನಾವೇನು ಬೇಸರ ಮಾಡ್ತಿರ್ಲಿಲ್ಲ. ಅವೆಲ್ಲವೂ ಈ ದೇಶದೊಳಗೆ ಇರ್ತಕ್ಕಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆಲುವು ಸೋಲು ಇರುವಂಥದ್ದೇ. ಗೆದ್ದಾಗ ಆ ಘೋಷಣೆಗಳು ಹಾಕೋದಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ. ಆದರೆ ಆ ಘೋಷಣೆ ನಡುವೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳುವಂಥದ್ದು ಈ ದೇಶ ಮತ್ತೊಮ್ಮೆ ಆತಂಕದ ಸ್ಥಿತಿಯಲ್ಲಿದೆ. ಕರ್ನಾಟಕ ಒಂದು ಆತಂಕದ ಸ್ಥಿತಿಯಲ್ಲಿದೆ. ಕರ್ನಾಟಕದ ಸರ್ಕಾರ ಈ ರೀತಿಯ ವ್ಯಕ್ತಿಗಳಿಗೆ ಪ್ರೇರಣೆ ಕೊಡ್ತಾ ಇದೆ ಹೇಳೋದಕ್ಕೆ ಅಲ್ಲಿಯ ಘಟನೆ ಒಂದು ಕಾರಣ. ಜೊತೆಗೆ ಬೇರೆ ಯಾವುದೇ ಕೇಸುಗಳಾದಾಗ ತಕ್ಷಣಕ್ಕೆ FIR ಆಗುವಂಥದ್ದು, ಈ ದೇಶದ್ರೋಹದ ಕೂಗು ಬಂದ ತಕ್ಷಣ ಯಾಕೆ FIR ಆಗಿಲ್ಲ ಅಂತ ಹೇಳೋದು ನಮ್ಮ ಪ್ರಶ್ನೆ.